ಏನ್ ಮಾಡಬೇಕು ಅಂದ್ರೆ ಜಿಜ್ಞಾಸೆಯನ್ನ ಮಾಡಬೇಕು. ಎಂತವನಿಗೆ ಜಿಜ್ಞಾಸು ಅಂತ ಕರೀತಾರೆ. ಇನ್ನ ಅರ್ಥಾರ್ಥಿ, ಬಹುಶಃ ನಮಗೆಲ್ಲರಿಗೂ ಕೂಡ ಅರ್ಥ ಆರ್ತಿ ಅಂದ್ರೆ ವಿದ್ಯಾರ್ಥಿ ಅಂದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ವಿದ್ಯಾ ಆರ್ತಿ, ವಿದ್ಯಾರ್ಥಿ ಅಂದ್ರೆ ವಿದ್ಯೆಯನ್ನ ಬಯಸಿ ಬರುವಂತವನು ಯಾರು? ವಿದ್ಯಾರ್ಥಿ. ಹಾಗಾದ್ರೆ ಅರ್ಥವನ್ನ ಬಯಸಿ ಬರುವವನು ಯಾರು? ಅರ್ಥಾರ್ಥಿ. ಹಾಗಾದ್ರೆ ಅರ್ಥ ಯಾರಿಗೆ ಬೇಡ ಹೇಳಿ ನೋಡೋಣ? ಅರ್ಥ ಯಾರಿಗೆ ಬೇಡ? ಲೌಕಿಕದಲ್ಲಿ ಎಲ್ಲರಿಗೂ ಕೂಡ ಅರ್ಥ ಬೇಕು, ಬೇಕಾಗಿದೆ. ಅದಕ್ಕಾಗಿ ಈ ಜಗತ್ತು ಇಷ್ಟೆಲ್ಲ ನಡೀತಾ ಇದೆ, ಏನೆಲ್ಲ ನಡೀತಾ ಇದೆ. ಆದರೆ ಬಂಧುಗಳೇ, ಅರ್ಥ ಬೇರೆ, ಪರಮಾರ್ಥ ಬೇರೆ. ಮತ್ತೆ ಪುರುಷಾರ್ಥಗಳು, ಮನುಷ್ಯನಾದವನು ಪುರುಷಾರ್ಥಗಳನ್ನ ಏನ್ ಮಾಡಬೇಕು ಅಂತಂದ್ರೆ ಸಾಧಿಸಬೇಕಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಪುರುಷಾರ್ಥದ ಗುರಿ ಏನು ಅಂತಂದ್ರೆ ಮೋಕ್ಷವನ್ನ ಸಂಪಾದನೆ ಮಾಡುವುದೇ ಪುರುಷಾರ್ಥದ ಮೂಲ ಗುರಿ. ಆದರೆ ಮನುಷ್ಯ ಕೇವಲ ಅರ್ಥದೊಳಗೆ ಮುಳುಗಿದ್ದಾನೆ, ಇನ್ನುಳಿದ ಮೊದಲಿನ ಧರ್ಮವನ್ನ ಮರೆತಿದ್ದಾನೆ, ಆಮೇಲೆ ಕೊನೆಯದು ಮೋಕ್ಷವನ್ನ ಮರೆತಿದ್ದಾನೆ. ಅಂದ್ರೆ ನೀವು ಅಂತಿರಲ್ಲ, ಆ ಮನುಷ್ಯ ಎರಡೂ ದಂಡಿಲ್ಲ ಬಿಡ್ರಿ. ಎರಡೂ ದಂಡಿಲ್ಲ ಅಂದ್ರೆ ನಡಕ ಮಧ್ಯದಲ್ಲಿನ ಮುಳುಗುತ್ತಾ ಇದ್ದೇವೆ ಅಂತ ಅದರ ಅರ್ಥ. ಪುರುಷಾರ್ಥದ ಎರಡು ದಡಗಳು, ಎರಡು ದಂಡೆಗಳು ಯಾವುದು ಅಂತಂದ್ರ ಮೊದಲನೆಯದ್ದು ಧರ್ಮ, ಕೊನೆಯದು ಆ ಕಡೆಯ ದಡ ಯಾವುದು ಅಂತಂದ್ರೆ ಮೋಕ್ಷ. ಇದರ ಸಹಕಾರಿಯಾಗಿದ್ದುಕೊಂಡು ಧರ್ಮದ ಚೌಕಟ್ಟಿನೊಳಗ ಅರ್ಥವನ್ನ ಸಾಧಿಸಬೇಕು. ಅದರೊಳಗೂ ಪರಮಾರ್ಥ ಬಹಳ ಮುಖ್ಯವಾಗಿರುವಂತದ್ದು. ಮನುಷ್ಯನಿಗೆ ಅರ್ಥದ ಬೆನ್ನು ಹತ್ತಿದಂಗ ಪರಮಾರ್ಥದ ಬೆನ್ನು ಹಾಕತ್ತದಲ್ರಿ. ಅರ್ಥ ಎಲ್ಲರಿಗೂ ಬೇಕಾಗುವುದಲ್ಲೋ, ಹಾಗಾದ್ರೆ ಪರಮಾರ್ಥ ಬೇಡ ಏನು? ವಾಸ್ತವಿಕವಾಗಿ ಪರಮಾರ್ಥ ಇಲ್ಲದೆ ನಮ್ಮ ಜೀವನನೇ ಇಲ್ಲ. ನಿಮಗೆ ಹೇಳಬೇಕು ಅಂದ್ರೆ ಪರಮಾರ್ಥ ಅಂದ್ರೆ ಹಾಗೈತೆ ಅಂದ್ರೆ ಗಾಳಿ ಇದ್ದಂಗೈತಿ. ಗಾಳಿ ಇಲ್ಲದೆ ನಾವು ಬದುಕಾಗುತ್ತದೇನೆ ಹೇಳಿ ನೋಡೋಣ? ಗಾಳಿ ಇರಲಾರ್ದೆ ಯಾರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪರಮಾರ್ಥ ಅಂದ್ರೆ ಅದು ಪರಮ ಪುರುಷಾರ್ಥ. ಅದು ನಾವೆಲ್ಲ ನಮ್ಮ ಬದುಕಿನೊಳಗ ಆ ಪರಮ ಪುರುಷಾರ್ಥಕ್ಕಾಗಿ ಏನ್ ಮಾಡಬೇಕು ಅಂತಂದ್ರೆ ಭಗವಂತನಲ್ಲಿ ಮೊರೆ ಇಡಬೇಕಾಗಿದೆ. ನಾವೆಲ್ಲ ಬರೀ ಲೌಕಿಕ ವಿಷಯ ವಸ್ತುಗಳನ್ನ, ಧನ ಕನಕಾದಿಗಳನ್ನ ಪರಮಾತ್ಮನ ಹತ್ರ ಹೋಗಿ, ಗುರುಗಳ ಹತ್ರ ಹೋಗಿ ಬೇಡೋದಲ್ಲ. ನಾವು ಏನ್ ಬೇಡಬೇಕು ಅಂದ್ರೆ ಗುರುಗಳ ಹತ್ರ ಹೋಗಿ ಪರಮ ಪುರುಷಾರ್ಥವನ್ನ ದಯಪಾಲಿಸು ಪರಮಾತ್ಮ, ಹೇ ಸದ್ಗುರುನಾಥ ಸಾಕು. ಯಾಕಂದ್ರೆ ಈ ಜನ್ಮವನ್ನ ಅನೇಕ ಜನ್ಮಗಳನ್ನ ಎತ್ತುಕೊಂಡು ಬಂದೇವೆ. ಅನೇಕ ಭಾರತ ಭವನಗಳಲ್ಲಿ ಬಂದೆ, ಏನೋ ಬಂದೆ 84 ಲಕ್ಷ ಯೋನಿಗಳಲ್ಲಿ ಬಂದೆ. ಭಾರತ ಭವನಗಳನ್ನು ಉಂಟೆ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳಿರುವ ಹಾಗೆ ಮನುಷ್ಯನಾದವನು ಹುಟ್ಟಿ ಬಂದ ಮೇಲೆ ಪರಮಾತ್ಮನನ್ನ ಭಜಿಸಬೇಕಾಗಿತ್ತು ಅಂದ್ರೆ ಏನು ಬಯಸಬೇಕು? ಅರ್ಥಾರ್ಥಿ. ಇಲ್ಲಿ ಪರಮ ಪುರುಷಾರ್ಥವನ್ನ, ಪರಮಾರ್ಥವನ್ನ ನನಗೆ ದಯಪಾಲಿಸುವಂತ ಯಾರು ಕೇಳ್ತಾರೆ ಅವರು ನನಗೆ ಪ್ರಿಯ. ಇನ್ನ ಜ್ಞಾನೀಚ ವರದರ್ಶನ, ಕೊನೆಯದು ಯಾವುದು ಅಂತಂದ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವಂತವನು ಜ್ಞಾನಿ. ಕೊನೆಯ ದಿನ ಇದೇ ವೇದಾಂತ ಪರಿಷತ್ತಿನ ಕೊನೆಯ ದಿನ ಜ್ಞಾನಿಯಿಂದ ಈ ಲೋಕಕ್ಕೆ ಪ್ರಯೋಜನ ಏನು ಅನ್ನುವುದರ ಬಗ್ಗೆ ಎಲ್ಲ ಮಹಾತ್ಮರು ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಬಹುಶಃ ಇವತ್ತು ಜ್ಞಾನಿಗಳು ಈ ನಾಡಿನಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಒಂದಿಷ್ಟು ನಾವೆಲ್ಲ ಮನುಷ್ಯರಾಗಿ ಮನುಷ್ಯತ್ವದಿಂದ ನಾವು ಬದುಕ್ತಾ ಇದ್ದೇವೆ. ಜ್ಞಾನಿಗಳು ಈ ಜಗತ್ತಿನಲ್ಲಿ ಇರಲಿಲ್ಲ ಅಂತಂದ್ರೆ ಅವನು ಪರಮ ಪ್ರಿಯ, ಪರಮಾತ್ಮನಿಗೆ ಪರಮ ಪ್ರಿಯನು, ಪರಮಾತ್ಮನಿಗೆ ಅನ್ಯ ಅಲ್ಲವೇ ಅಲ್ಲ. ಜ್ಞಾನಿ ಅಂತಂದ್ರೆ ಅದ್ಭುತ, ಭೇದ ದೃಷ್ಟಿಯನ್ನ ತೆಗೆದು ಹಾಕಿದಂಥವರು, ಅಭೇದ ಬುದ್ಧಿ ಅಭೇದ ದರ್ಶನಂ ಜ್ಞಾನಂ ಅಂತ ಹೇಳಿರುವ ಹಾಗೆ ಎಲ್ಲರನ್ನ ಸಮಾನವಾಗಿ ಸಮದೃಷ್ಟಿಯಿಂದ ಸಹೃದಯತೆಯಿಂದ ಕಾಣುವವರು ಯಾರು ಅಂತಂದ್ರೆ ಜ್ಞಾನಿಗಳು ಅಂತ ಹೇಳ್ತಾರೆ. ಹಾಗಾಗಿ ಪರಮಾತ್ಮನಿಗೆ
ಭಗವಂತನಿಗೆ ಈ 4 ಜನ ಪರಮ ಪ್ರಿಯರಾಗುತ್ತಾರೆ. ಈ 4 ಜನರಲ್ಲಿ ಅತ್ಯಂತ ಪರಮ ಪ್ರೀತಿಯನ್ನ ಸಂಪಾದನೆ ಮಾಡಿರುವವರು ಯಾರು ಅಂತಂದ್ರೆ ಜ್ಞಾನಿಗಳು ಅಂತೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ಕೊಂಡು ಬರ್ತಾರ. ಒಟ್ಟಿನೊಳಗೆ ನಾವು ಪರಮಾತ್ಮನಿಗೆ ಪ್ರಿಯರಾಗಬೇಕು ಅಂದ್ರೆ ದುಷ್ಕೃತ್ಯಗಳನ್ನ ನಾವು ಬಿಡಬೇಕು. ದುಷ್ಕೃತ್ಯಗಳನ್ನ ಮಾಡಿದ್ವಿ ಅಂದ್ರೆ ಮಾಯೆಯ ಒಂದು ಆವರಣ ಆಯ್ತಂತ ತಿಳ್ಕೊಳ್ಳೋದು. ನಾವ್ ಅಂತೇವಲ್ಲ, ದೇವ್ರು ಬಡ್ಕೊಂತ ಅಂದ್ರೆ ಮನುಷ್ಯರೊಳಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಒಂದಿಷ್ಟು ತೀರ್ಥ ತಗೊಂಡ ಅಂತಂದ್ರ ಮನುಷ್ಯರೊಳಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಅವ ತಗೊಂಡವನ ಜೊತೆಗೆ ವಾದ ಮಾಡುವ ಹಾಗಿಲ್ಲ. ಯಾಕೆ? ಅವ ಕುಡ್ದಾಗ ನಿಮಗ ಗೊತ್ತಾಗೋದಿಲ್ಲ, ಅವನ್ ಕೂಡ ಜಗಳ ಮಾಡ್ಕೊಂತ ಬಂದ್ರೆ ಹಂಗ ನಾವೆಲ್ಲರೂ ಕೂಡ ಈ ದುಷ್ಕೃತ್ಯಗಳಲ್ಲಿ ನಾವು ಮುಳುಗಿದ್ವಿ ಅಂದ್ರೆ ಮಾಯೆಯು ನಮ್ಮನ್ನ ಆವರಿಸಿಕೊಂಡು ಬಿಡುತ್ತದೆ. ಯಾವಾಗ ಮಾಯೆಯು ಆವರಿಸಿಕೊಂಡು ಬಿಡುತ್ತದೋ ನಾ ಏನ್ ಮಾಡಬೇಕು, ಏನ್ ಮಾಡಬಾರದು, ನಾ ಯಾಕೆ ಬಂದಿದ್ದೇನೆ, ನಾ ಎಲ್ಲಿಗೆ ಹೋಗ್ಬೇಕಾಗಿದೆ, ಇದನ್ನೆಲ್ಲವನ್ನ ಮರೆತು ಬಿಡ್ತಾನೆ. ನರಾಧಮಃ, ಅತ್ಯಂತ ನರರಲ್ಲಿ ಅಧಮನಾಗಿ ಅವನ ಬದುಕಬೇಕಾಗತ್ತೆ ಬಂಧುಗಳೇ. ಅದಕ್ಕ ನಾವೆಲ್ಲರೂ ಸುಕೃತಿಗಳಾಗೋಣ, ನಿಷ್ಕಾಮ ಪುಣ್ಯದಿಂದ ಭಗವಂತನನ್ನ ಭಜಿಸೋಣ, ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಆಶಿಸ್ತಾ ಈ ಒಂದೆರಡು ಪುಷ್ಪಗಳನ್ನ